ಹಾಯ್ ನಮಸ್ಕಾರ ಗೆಳೆಯರೇ. ಮನೆಯಲ್ಲಿ ವಾಸ್ತುವಿನ ಪ್ರಕಾರ ಯಾವ ದಿಕ್ಕಿನಲ್ಲಿ ಯಾವ ತರಹದ ಓಡುವ ಕುದುರೆಗಳನ್ನು ಇಟ್ಟರೆ ಏನಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಾಸ್ತು ನಂಬುವವರ ಮನೆಯಲ್ಲಿ 7 ಕುದುರೆಗಳು ಪೇಂಟಿಂಗ್ ಇರುವುದನ್ನು ನೀವು ನೋಡಿಯೇ ಇರುತ್ತೀರಿ. ಆ ಚಿತ್ರ ಮನೆಯ ಅಲಂಕಾರಕ್ಕೆ ಇಟ್ಟಿರಬಹುದು ಎಂದು ಬಹುತೇಕರು ಅಂದುಕೊಂಡಿರುತ್ತಾರೆ. ಆದರೆ ಅಲಂಕಾರದ ಜೊತೆಗೆ ವಾಸ್ತು ಕಾರಣವೂ ಇದೆ. ಆ 7 ಕುದುರೆಯ ಪೇಂಟಿಂಗನ್ನು ಮನೆಯಲ್ಲಿ ಇಟ್ಟಿದ್ದರೆ ಅದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ವಾಸ್ತು ತಿಳಿಸುತ್ತದೆ. ಹಣಕಾಸು ಸಮಸ್ಯೆಯೂ ಎದುರಾಗುವುದಿಲ್ಲ ಎನ್ನಲಾಗುತ್ತದೆ. ಅಷ್ಟೇ ಅಲ್ಲ, ಆ 7 ಕುದುರೆ ಚಿತ್ರದಿಂದ ಬಹಳಷ್ಟು ಉಪಯೋಗಗಳು ಇವೆ ಎಂದು ಶಾಸ್ತ್ರ ಹೇಳುತ್ತದೆ. ಈ 7 ಕುದುರೆಗಳ ಚಿತ್ರದ ಮಹತ್ವ ಮತ್ತು ಪ್ರಯೋಜನವನ್ನು ತಿಳಿಯೋಣ ಬನ್ನಿ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಗೆಲುವು ಬಯಸುತ್ತಾರೆ, ಯಶಸ್ಸು ಸಾಧಿಸಬೇಕು ಎಂದು ಆಸೆ ಪಡುತ್ತಾರೆ. ಅದಕ್ಕಾಗಿ ಸಾಕಷ್ಟು ಶ್ರಮವನ್ನು ಪಡುತ್ತಾರೆ. ಆದರೆ ಎಷ್ಟೋ ಸಲ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ. ಅವರು ತುಂಬ ಶ್ರಮಪಟ್ಟಿರುತ್ತಾರೆ, ಆದರೆ ಗೆಲುವು ದಕ್ಕಿರುವುದಿಲ್ಲ. ಅದು ಅವರ ತಪ್ಪಲ್ಲ, ಅವರ ಈ ಹಿನ್ನಡೆಗೆ ಕರ್ಮಫಲವು ಕಾರಣವಾದೀತು. ಹಾಗಾಗಿ ಆ ಕುರಿತು ನೀವು ತಿಳಿದುಕೊಂಡಿರಬೇಕು. ಈ ಜಗತ್ತಲ್ಲಿ ಧನಾತ್ಮಕ ಮತ್ತು ನಕಾರಾತ್ಮಕ 2 ಶಕ್ತಿಗಳು ಇವೆ ಎಂದು ನೀವು ತಿಳಿದುಕೊಳ್ಳಬಹುದು. ಆ ಪ್ರಕಾರ ಕರ್ಮಫಲಗಳಿಂದ ದೂರವಿದ್ದು ಸಕಾರಾತ್ಮಕ ವಾತಾವರಣ ಪಡೆಯಬೇಕಾದರೆ 7 ಕುದುರೆಗಳ ಚಿತ್ರ ತರಬೇಕು ಎನ್ನಲಾಗುತ್ತದೆ. ವಾಸ್ತು ಪ್ರಕಾರ ಈ ಚಿತ್ರವು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಉಂಟು ಮಾಡುತ್ತದೆ ಎಂದು ನಂಬಲಾಗಿದೆ. ಈ ಚಿತ್ರ ಜೀವನಕ್ಕೆ ಸ್ಥಿರತೆ ಮತ್ತು ವೇಗ ಒದಗಿಸುತ್ತದೆ. ಯಾಕೆ 7 ಕುದುರೆಗಳನ್ನೇ ತೆಗೆದುಕೊಳ್ಳಬೇಕೆಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರವು 7 ಮಹತ್ವದ ಸಂಖ್ಯೆಯಾಗಿದೆ ಮತ್ತು ಅದೃಷ್ಟದ ಸಂಖ್ಯೆ ಎಂದೇ ಗುರುತಿಸಿಕೊಂಡಿದೆ. ನೀವು ಗಮನಿಸಬೇಕಾದರೆ ಕಾಮನಬಿಲ್ಲು 7 ಬಣ್ಣ ಹೊಂದಿದೆ. ಮದುವೆ ಸಮಯದಲ್ಲಿ ಸಪ್ತಪದಿ ತುಳಿಯಲಾಗುತ್ತದೆ. ಸಪ್ತರ್ಷಿಗಳು ಬಗ್ಗೆ ನೀವು ಪುರಾಣದಲ್ಲಿ ಕೇಳೇ ಇರುತ್ತೀರಿ. ಅದೇ ಥರ 7 ಕುದುರೆಗಳ ಚಿತ್ರವು ಪ್ರಮುಖವಾಗಿದೆ. ಆ 7 ಕುದುರೆಗಳಿಗೂ ಪ್ರತ್ಯೇಕ ಅರ್ಥವಿದೆ. ನಿಮ್ಮ ಮನೆಯಲ್ಲಿ 7 ಕುದುರೆ ವರ್ಣಚಿತ್ರವನ್ನು ಸ್ಥಾಪಿಸಲು ನೀವು ಯೋಜಿಸುತ್ತಿದ್ದರೆ ಕೆಳಗಿನ ವಾಸ್ತು ಮಾರ್ಗಸೂಚಿಗಳನ್ನು ಪರಿಗಣಿಸಿ. ವರ್ಣಚಿತ್ರಗಳಲ್ಲಿರುವ 7 ಕುದುರೆಗಳು ತಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನೇರ ರೇಖೆಯನ್ನು ಓಡುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ. ದಾರಿಯಲ್ಲಿ ಯಾವುದೇ ಅಡಚಣೆಯು ನಿವಾಸಿಗಳ ದಾರಿಯಲ್ಲಿ ಅಡಚಣೆಗಳಿಗೆ ಕಾರಣವಾಗಬಹುದು. ಯಾವಾಗಲೂ ಬೆಸ ಸಂಖ್ಯೆಯ ಕುದುರೆಗಳೊಂದಿಗೆ ಕುದುರೆ ವರ್ಣಚಿತ್ರವನ್ನು ಆಯ್ಕೆ ಮಾಡಿ. 7 ಇಲ್ಲದಿದ್ದರೆ ನೀವು 3 ಅಥವಾ 5 ಕುದುರೆಗಳೊಂದಿಗೆ ಚಿತ್ರಕಲೆ ಆಯ್ಕೆ ಮಾಡಬಹುದು. ಒಂದೇ ಕುದುರೆಯನ್ನು ಆಯ್ಕೆ ಮಾಡುವುದು ತಡೆಯಿರಿ, ಏಕೆಂದರೆ ಅದು ಚೈತನ್ಯಕ್ಕೆ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ. 7 ಕುದುರೆ ವರ್ಣಚಿತ್ರವನ್ನು ಆರಿಸುವಾಗ ಅದು ಪೂರ್ಣಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಎಲ್ಲ ಕುದುರೆಗಳನ್ನು ಚೆನ್ನಾಗಿ ಚಿತ್ರಿಸಲಾಗಿದೆ ಎಂದು ನೋಡಿರಿ. ಸೂರ್ಯಾಸ್ತ, ಚಂಡಮಾರುತ ಅಥವಾ ಧೂಳಿನ ಹಿನ್ನೆಲೆಯಲ್ಲಿ 7 ಕುದುರೆ ವರ್ಣಚಿತ್ರಗಳನ್ನು ಆರಿಸುವುದನ್ನು ತಪ್ಪಿಸಿ, ಏಕೆಂದರೆ ಅವು ಜೀವನದಲ್ಲಿ ಪ್ರಕ್ಷುಬ್ಧತೆ ಮತ್ತು ಅತೃಪ್ತಿಯನ್ನು ಪ್ರತಿನಿಧಿಸುತ್ತವೆ. ಚಿತ್ರದಲ್ಲಿರುವ ಕುದುರೆಗಳನ್ನು ಲಗಾಮುಗಳಿಂದ ಕಟ್ಟಬಾರದು ಎಂಬುದನ್ನು ನೆನಪಿನಲ್ಲಿ. ಕುದುರೆಯ ಮುಖವು ಸಂತೋಷದ ಭಂಗಿಯಲ್ಲಿರಬೇಕು. 7 ಕುದುರೆಗಳು ಸ್ಪಷ್ಟವಾಗಿ ಗೋಚರಿಸಬೇಕು. ಕುದುರೆಗಳು ಓಡುತ್ತಿರುವುದನ್ನು ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು. ವಾಸ್ತು ಚಿತ್ರಕಲೆಯಲ್ಲಿ ಕುದುರೆಗಳ ಬಣ್ಣಗಳನ್ನು ಸಹ ಒತ್ತಿ ಹೇಳಿದೆ. ಉದಾಹರಣೆಗೆ, ಬಿಳಿ ಕುದುರೆ ಸಾಂಕೇತಿಕವಾಗಿ ಶಾಂತಿ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಕಪ್ಪು ಅಧಿಕಾರವನ್ನು ಸೂಚಿಸುತ್ತದೆ. ಕಂದು ಕುದುರೆ ಸ್ಥಿರತೆಯನ್ನು ಸೂಚಿಸುತ್ತದೆ ಮತ್ತು ಬೂದು ಕುದುರೆ ಸಮತೋಲನವನ್ನು ಸೂಚಿಸುತ್ತದೆ. ವಾಸ್ತು ಪ್ರಕಾರ ಮನೆಯಲ್ಲಿ 7 ಕುದುರೆಯ ಪೇಂಟಿಂಗನ್ನು ಯಾವ ದಿಕ್ಕಿನಲ್ಲಿ ಇರಿಸುವುದು ಸೂಕ್ತ ಅಂತ ತಿಳಿಯೋಣ ಬನ್ನಿ. ಉತ್ತರ ದಿಕ್ಕಿನಲ್ಲಿ ಇರಿಸಿದರೆ ಕುಟುಂಬದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿ ದೊರೆಯುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಇರಿಸಿದರೆ ಯಶಸ್ಸು ಮತ್ತು ವೃತ್ತಿ ಸುಧಾರಣೆಯಾಗುತ್ತದೆ. ಪೂರ್ವ ದಿಕ್ಕಿನಲ್ಲಿ ಇರಿಸಿದರೆ ವೃತ್ತಿಯಲ್ಲಿ ಬೆಳವಣಿಗೆಯಾಗುತ್ತದೆ. ಕುದುರೆಗಳು ಯಾವ ಹಿನ್ನೆಲೆಯಲ್ಲಿ ಇದ್ದರೆ ಏನು ಪ್ರಯೋಜನ ಅಂತ ಇವಾಗ ನೋಡೋಣ ಬನ್ನಿ. ಕುದುರೆಗಳು ಸೂರ್ಯನೊಂದಿಗೆ ಇದ್ದರೆ ಏನಾಗುತ್ತದೆ ಅಂತ ನೋಡೋಣ ಬನ್ನಿ. ಸೂರ್ಯನು ನಮ್ಮೆಲ್ಲರ ಚೈತನ್ಯ ಮತ್ತು ಶಕ್ತಿಯ ಮುಖ್ಯ ಮೂಲವಾಗಿದೆ. ಅಲ್ಲದೆ 7 ಕುದುರೆಗಳು ಸೂರ್ಯ ದೇವರೊಂದಿಗೆ ಸಂಪರ್ಕ ಹೊಂದಿದ್ದು ಅದು ತುಂಬ ಮಂಗಳಕರವಾಗಿದೆ. ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸಲು ನೀವು ಈ ವರ್ಣಚಿತ್ರವನ್ನು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬಹುದು. ಕುದುರೆಗಳು ಚಂದ್ರನೊಂದಿಗೆ ಇದ್ದರೆ ಏನಾಗುತ್ತದೆ ಅಂತ ನೋಡೋಣ ಬನ್ನಿ. ಚಂದ್ರನೊಂದಿಗಿನ 7 ಕುದುರೆ ವರ್ಣಚಿತ್ರವು ಲಿವಿಂಗ್ ರೂಮ್ ಅಥವಾ ಕಚೇರಿಯ ವಾಯುವ್ಯ ಗೋಡೆಗೆ ಸೂಕ್ತವಾಗಿದೆ. ಈ ವರ್ಣಚಿತ್ರವು ಸಮೃದ್ಧಿ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ. ಹಿನ್ನೆಲೆಯಲ್ಲಿ ಚಂದ್ರನೊಂದಿಗೆ ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಚಿತ್ರಕಲೆ ಸೂಕ್ತವಾಗಿದೆ. ಇದನ್ನು ವಾಯುವ್ಯ ದಿಕ್ಕಿನಲ್ಲಿ ನೇತು ಹಾಕುವುದರಿಂದ ಸಂವಹನ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇವಾಗ ಕೆಂಪು ಹಿನ್ನೆಲೆಯ ಕುದುರೆಯ ಚಿತ್ರದ ಬಗ್ಗೆ ತಿಳಿಯೋಣ ಬನ್ನಿ. ಕೆಂಪು ಬಣ್ಣವು ಯಶಸ್ಸು, ಶಕ್ತಿ ಮತ್ತು ಉತ್ಸಾಹವನ್ನು ಸಂಕೇತಿಸುತ್ತದೆ. ಕೆಂಪು ಹಿನ್ನೆಲೆಯೊಂದಿಗೆ 7 ಕುದುರೆ ಚಿತ್ರಕಲೆ ಸಕಾರಾತ್ಮಕತೆಯ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಉತ್ತೇಜಿಸಲು ಸೂಕ್ತವಾಗಿದೆ. ಈ ವರ್ಣಚಿತ್ರವನ್ನು ನೇತು ಹಾಕಲು ದಕ್ಷಿಣ ಅಥವಾ ಆಗ್ನೇಯ ಗೋಡೆಯು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ನೀಲಿ ಹಿನ್ನೆಲೆಯ ಕುದುರೆಯ ಚಿತ್ರದ ಬಗ್ಗೆ ತಿಳಿಯೋಣ ಬನ್ನಿ. ನೀಲಿ ಬಣ್ಣವು ಶಾಂತಿ ಮತ್ತು ಪ್ರಶಾಂತತೆಗೆ ಸಂಬಂಧಿಸಿದೆ. ಯಾವುದೇ ಮಾನಸಿಕ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತಿರುವ ಅಥವಾ ತಮ್ಮ ವೃತ್ತಿಯಲ್ಲಿ ಶಾಂತಿಯನ್ನು ಬಯಸುವವರಿಗೆ ನೀಲಿ ಬಣ್ಣದ ಚಿತ್ರವು
ಬಹಳ ಒಳ್ಳೆಯದು. ಈ ಚಿತ್ರವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹಾಕುವುದು ತುಂಬ ಒಳ್ಳೆಯದು. ಸಮುದ್ರದ ಬಳಿ ಇರುವ ಕುದುರೆಯ ಚಿತ್ರದ ಬಗ್ಗೆ ತಿಳಿಯೋಣ ಬನ್ನಿ. ಸಮುದ್ರದ ಬಳಿ ಇರುವ ಕುದುರೆಯ ವರ್ಣಚಿತ್ರವು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು 7 ನಾಗಾಲೋಟದ ಕುದುರೆಗಳ ಸಕಾರಾತ್ಮಕತೆಯನ್ನು ನೀರಿನ ಸಮೃದ್ಧಿಯೊಂದಿಗೆ ಸಂಯೋಜಿಸುತ್ತದೆ. ಆರ್ಥಿಕ ಸ್ಥಿರತೆಯನ್ನು ಆಕರ್ಷಿಸಲು ನೀವು ಯಾವಾಗಲೂ ಈ ವರ್ಣಚಿತ್ರವನ್ನು ದಕ್ಷಿಣ ಅಥವಾ ಆಗ್ನೇಯಲ್ಲಿ ಇರಿಸಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ವಾಸ್ತುಶಾಸ್ತ್ರದ ಪ್ರಕಾರ 7 ಕುದುರೆಗಳ ವರ್ಣಚಿತ್ರವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಚಿತ್ರಕಲೆ ಹೆಚ್ಚಾಗಿ ಪ್ರಗತಿ ಮತ್ತು ಯಶಸ್ಸಿನೊಂದಿಗೆ ಸಂಪರ್ಕ ಹೊಂದಿದೆ. ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಹಿನ್ನೆಲೆಯೊಂದಿಗೆ ಅದನ್ನು ಇರಿಸುವುದು ಅದರ ಉತ್ತಮ ಫಲಿತಾಂಶಗಳನ್ನು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಕೊನೆಯದಾಗಿ ನನ್ನ ಅನಿಸಿಕೆ ಏನೆಂದರೆ, ಸೂರ್ಯನ ಹಿನ್ನೆಲೆಯಲ್ಲಿರುವ ಕುದುರೆಯ ಚಿತ್ರಪಟವನ್ನು ದಕ್ಷಿಣ ದಿಕ್ಕಿಗೆ ಹಾಕುವುದು ತುಂಬ ಒಳ್ಳೆಯದು.